ಹೃದಯವು ಹೆಮ್ಮೆಯಿಂದ ಬೀಗುತ್ತಾ ಇದೆ. ಕಾರಣ ಇಷ್ಟೇ, ವಿಕ್ರಮಾರ್ಜಿತ ಸತ್ವಕ್ಕೆ ಸ್ವಯಮೇವ ಮೃಗೇಂದ್ರತ. ಕಾಡಿನಲ್ಲಿರುವಂತಹ ಸಿಂಹರಾಜನಿಗೆ ಯಾವುದೇ ಸಂಸ್ಕಾರವನ್ನು ಯಾರೂ ಕೊಡಲಿಲ್ಲ, ಪಟ್ಟಾಭಿಷೇಕವನ್ನು ಮಾಡಲಿಲ್ಲ. ತನ್ನ ಸಾಮರ್ಥ್ಯದಿಂದಲೇ ಮೃಗರಾಜ ಎಂದೆನಿಸಿಕೊಂಡಿತು. ವಿಕ್ರಮಾದಿತ್ಯ ನಾಮಕನಾದ ನಾನು ನನ್ನ ಸಾಮರ್ಥ್ಯದಿಂದಲೇ ಉಜ್ಜಯಿನಿಯ ಚಕ್ರವರ್ತಿ ಎಂದೆನಿಸಿಕೊಂಡಿದ್ದೇನೆ. ಸಾಮಾನ್ಯವಾಗಿ ಲೋಕದಲ್ಲಿ ಅರಸರು ಏರಿ ಕುಳಿತುಕೊಳ್ಳುವ ಪೀಠಕ್ಕೆ ಸಿಂಹಾಸನ ಅಂತ ಹೆಸರು. ಆದರೆ ವಿಕ್ರಮಾರ್ಕನೇರಿದ ಪೀಠ ಇದು ಮಯೂರಾಸನ. ಈ ಪೀಠವನ್ನು ಕೆತ್ತುವ ಶಿಲ್ಪಿ ಅಥವಾ ಕೆತ್ತಿದ ಶಿಲ್ಪಿ ಬಲಭಾಗದಲ್ಲಿ ಸೂರ್ಯನನ್ನು, ಎಡಭಾಗದಲ್ಲಿ ಚಂದ್ರನನ್ನು ಕೆತ್ತಿದ. ಯಾಕೆಂದು ನನ್ನಷ್ಟಕ್ಕೆ ನಾನು ತರ್ಕಿಸಿದರೆ ಹೀಗೆ: ಹಗಲಿನಲ್ಲಿ ಬೆಳಕನ್ನು ಕೊಡುವಾತ ಸೂರ್ಯದೇವ, ഇരുಳಿನಲ್ಲಿ ಬೆಳಕನ್ನು ಕೊಡುವಾತ, ತಂಪನ್ನು ಕೊಡುವಾತ ಚಂದ್ರದೇವ. ಈ ಪೀಠವನ್ನು ಏರಿದ ವ್ಯಕ್ತಿ ಹಾಗೆ ಹಗಲಿನಲ್ಲಿ ಸೂರ್ಯನಂತೆ, ರಾತ್ರಿಯಲ್ಲಿ ಚಂದ್ರನಂತೆ ರಾಜ್ಯವನ್ನು ಬೆಳಗಲಿ ಎನ್ನುವ ಉದ್ದೇಶದಿಂದ ಹೀಗೆ ಮಾಡಿದ್ದಾರೋ ಏನು. ಪಂಡಿತೋತ್ತಮರಿಂದ ಕೂಡಿದಂತಹ ಸಭೆ ಓಲಗವನ್ನು ಕೊಟ್ಟಿದ್ದೇನೆ. ಒಳೆಯ ತನಕ ಓಟ, ದೊರೆಯ ತನಕ ದೂರು. ವಿಶೇಷ ಸಭೆಯೊಳಗಿರಲು ಕಾಪಾಲಿಕನು ಬರಲು, ಕಾಪಾಲಿಕನು ಬರಲು ಅವಗೆರಗಿ ಆಂಧ್ರಪತಿ, ಕಾಪಾಲಿಕಗೆ ಎರಗಿ ಆಂಧ್ರಪತಿ. ವಿಕ್ರಮಾದಿತ್ಯನ ಸಭೆ ಅಂದರೆ ಪಂಡಿತೋತ್ತಮರಿಂದ ಕೂಡಿದ ಇದೊಂದು ಪ್ರಭಾವಲಯ. ಈ ಪ್ರಭೆಯ ಹೊರತಾಗಿ ಮತ್ತೊಂದು ಪ್ರಭೆಯಲ್ಲಿದ್ದ ಎಂದು ಕಣ್ಬಿಟ್ಟು ನೋಡಿದೆ. ಮುಂಭಾಗದಲ್ಲಿ ಕಾಣಿಸಿದವರು ನೀವು. ಆದರದಿಂದ ಕರೆತಂದೆ. ಹಣೆಯಲ್ಲಿ ಕಣ್ಣಿಲ್ಲ, ಹಾಗೆ ಮುಡಿಯಲ್ಲಿ ಚಂದ್ರನಿಲ್ಲ, ಕೈಯಲ್ಲಿ ಶೂಲವಿಲ್ಲ. ಆದರೆ ನನ್ನ ಕಣ್ಣಿಗೆ ಪ್ರತ್ಯಕ್ಷ ಪರಶಿವನಂತೆ ಕಾಣ್ತಾ ಇದ್ದೀನಿ. ಉಪಚಾರ ಸ್ವೀಕರಿಸಿದ್ರೆ ಅಂತಾದ್ರೆ ಒಂದು ಮಾತು ಆಲಿಸ್ತೇನೆ. ಏನು ಕಾರಣ ನಿಮ್ಮನ್ನು ಕರೆತಂದೆ, ಉಪಚಾರ ಮಾಡಿದೆ. ಉಪಚಾರದಲ್ಲಿ ಲೋಕದೋಷಗಳಿಲ್ಲದೆ ತಾವೇನಾದರೂ ಸಂತೃಪ್ತರಾದ್ರೆ ಅಂತಾದ್ರೆ ಒಂದು ಮಾತು ಏನು ನೋಡಿದಾಗಲೇ ಅರ್ಥ ಆಗ್ತದೆ. ಎಲ್ಲವನ್ನೂ ಬಿಟ್ಟವರು ನೀವು ಅಂದ್ರೆ ಶಬ್ದ ಮತಂದಾಟ ಅದನ್ನೆಲ್ಲ ನಾವು ತ್ಯಜಿಸಿ ಪ್ರಪಂಚದ ಗಡವೆ. ಸ್ವಾಮಿ, ಒಬ್ಬ ವ್ಯಕ್ತಿ ಒಂದು ಕಡೆ ಇದ್ದ, ಇನ್ನೊಂದು ಕಡೆಗೆ ಹೋಗಬೇಕು ಅಂತಾದ್ರೆ ಇಲ್ಲಿ ಕಾರಣಗಳೇ ಮುಖ್ಯ. ಈ ಪೂರ್ವದಲ್ಲಿ ಈ ಉಜ್ಜಯಿನಿಯಲ್ಲಿ ನಾನು ನಿಮ್ಮನ್ನು ನೋಡಿದಿಲ್ಲ.
ಬರಬೇಕು ಅಂತ ಆಮಂತ್ರಿಸಲಿಲ್ಲ. ಸ್ವಯಂ ಪ್ರೇರಣೆಯಿಂದ ತಾವು ಬಂದಿದ್ದೀರಿ ಎಂಬಲ್ಲಿಗೆ ಹೇಳಿ ಸ್ವಾಮಿ, ನಾನಿರುವುದೇ ಜನಸೇವೆಗಾಗಿ. ನಾಡಿನ ಕ್ಷೇಮ ಎಷ್ಟು ಮುಖ್ಯವೋ ಹಾಗೆ ನಿಮ್ಮಂಥವರ ಸೇವೆ. ಸ್ವಾಮಿ, ಈ ಸೇವಕರಿಂದ ಏನನ್ನು ಅಪೇಕ್ಷಿಸಿ ಬಂದ್ರಿ ಹೇಳಿ. ಭೂಪಾಲ ಲಾಲಿಸು ಭೂಪಾಲ ದಯದೊಳು ಪಾಲಿಸು ಗುಣಶೀಲ. ಲಾಲಿಸು ಭೂಪಾಲ ದಯದೊಳು ಪಾಲಿಸು ಗುಣಶೀಲ. ದಯದೊಳು ಪಾಲಿಸು ಗುಣಶೀಲ. ನೆನವಿಸಿರೆ ಮಗ ಹುಳರ ಪಟಲ. ನಿವಾಳಿಸಿ ಕೊರಳಿ ಶಿರವು ನಾಟನೆ. ಪಾಲಿಸು ಗುಣಶೀಲ. ಓ ಭೂಪಾಲ, ಪೂಜ್ಯರೇ, ನೀನೊಬ್ಬ ಶ್ರೇಷ್ಠ ವ್ಯಕ್ತಿ ಹೇಳುವುದಲ್ಲ, ನನ್ನನ್ನ ಬರಮಾಡಿಕೊಂಡಂತಹ ರೀತಿಯಲ್ಲೋ, ನನಗೆ ಉಪಚಾರವನ್ನು ಕೊಟ್ಟಂತಹ ಆ ರೀತಿಯಲ್ಲೋ ನಾನು ನೋಡಿ ಮೆಚ್ಚಿಕೊಂಡವನಿದ್ದೇನೆ. ಅಷ್ಟೇ ಅಲ್ಲ, ಒಬ್ಬ ಮಹಾರಾಜನ ಕರ್ತವ್ಯ ಏನು? ಓಲಕಕ್ಕೆ ಬಂದಂತಹ ಪ್ರತಿಯೊಬ್ಬರನ್ನು ವಿಚಾರಿಸುವುದು, ಸಮಸ್ಯೆ ಬಂದಿತ್ತು ಅಂತಾದ್ರೆ ಸೂಕ್ತ ಪರಿಹಾರವನ್ನು ಕೊಡುವುದು. ನನ್ನಂತ ವಿಶೇಷ ವ್ಯಕ್ತಿಯನ್ನು ನೋಡಿದಾಗ ನೀ ಕೊಟ್ಟಂತಹ ಗೌರವದಿಂದಾಗಿ ನಾನು ಮೆಚ್ಚಿದವನಿದ್ದೇನೆ. ಆ ಕಾರಣಕ್ಕಾಗಿ ಈಗ ನಾ ಬಂದ ವಿಚಾರವನ್ನು ಹೇಳ್ತೇನೆ, ಅದನ್ನು ಹೇಳ್ತೇನೆ. ಹೇಳಿದೆಯಲ್ಲ, ನನ್ನ ಪಾಲಿಗೆ ಪರಶಿವನಂತೆ ನೀವು ಗೋಚರಿಸಿದ್ರಿ. ಹೌದು ಹೌದು, ಆ ಪರಮೇಶ್ವರನ ಕುರಿತಾಗಿ ತಪಸ್ಸನ್ನು ಆಚರಿಸುವವರು ನಾವು. ನಮ್ಮದು ವಿಷಯ. ನಾನು ಮಹಾಕಾಳನ ಭಕ್ತ, ಹೌದಾ? ನೀವು ಪರಶಿವನ ಭಕ್ತ. ಹೌದು ಹೌದು ಹೌದು. ಅಷ್ಟೇ ಅಲ್ಲ, ನಮ್ಮದು ಕಾಪಾಲಿಕ ಪಂಥ. ಕಾಪಾಲಿಕ ಪಂಥ. ಹೌದು, ಇರ್ಲಿ, ಒಬ್ಬೊಬ್ಬರಿಗೂ ಒಂದೊಂದು ದಾರಿ ಇರ್ತದಂತೆ. ಹಾಗೆ ನಮ್ಮ ದಾರಿಯೇ ಬೇರೆ, ಆದ್ರೆ ಉದ್ದೇಶ ಒಂದೇ. ದಾರಿ ಬೇರೆ ಬೇರೆ ಇರ್ಬೋದು, ಗುರಿ ಒಂದೇ ಇದ್ರೆ ಅಲ್ವಾ? ಆ ಕಾರಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ನಮ್ಮ ಆಸೆಯನ್ನು ತ್ಯಜಿಸಿ ಅರಿಷಟ್ವರ್ಗಗಳನ್ನು ಗೆದ್ದು ನಾವು ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುವವರು, ಯಾಜನಗಳನ್ನು ಮಾಡುವವರು ನಾವೆಲ್ಲ ಒಂದಾಗಿ ಯಜ್ಞವನ್ನು ಮಾಡುತ್ತಿರುವಂತಹ ವೇಳೆಯಲ್ಲಿ ಕೂಳರ ಉಪಟಳ ನಮಗೆ. ಹೌದಪ್ಪ, ನೀವು ಮಾಡುವಂತಹ ಯಜ್ಞಕ್ಕೆ ಕೂಳರಿಂದ ಉಪಚಾರ. ಕೆಟ್ಟವರು ಒಂದು ಉಪಟಳವನ್ನು ಕೊಡ್ತಾರೆ. ತಪ್ಪು ತಿಳಿಬೇಡಿ, ಏನು? ನಿಮ್ಗೆ ಅದೆಲ್ಲ ನಿವಾರಿಸುವುದು ದೊಡ್ಡ ವಿಷಯವ. ಪಶ್ಚಾತ್ಮವನ್ನು ಪಠಿಸಿ ದಿಗ್ಬಂಧನವನ್ನು ಮಲಿದು ದುಷ್ಟಶಕ್ತಿ ಒಳಬರದ ಹಾಗೆ ನಿಗ್ರಹಿಸಬಹುದಲ್ಲ. ಯಾಕೆ ನಾವು ಹಾಗಲ್ಲ, ನಮ್ಮಂತವರಲ್ಲಿ ಅಂತಹ ಸಾಮರ್ಥ್ಯ ಇದ್ದದ್ದೇ ಹೌದಾದ್ರೂ ಅವರನ್ನ ಕೊಲ್ಲುವುದಕ್ಕಾಗಿ ಎಷ್ಟೋ ವರ್ಷ ನಿರಂತರವಾಗಿರುವಂತಹ ತಪಸ್ಸನ್ನು ಆಚರಿಸಿ ಪುಣ್ಯಾರ್ಜನೆಯನ್ನ ಮಾಡಿಕೊಳ್ತೇವೆ. ಆ ಪುಣ್ಯ ಯಾಕೆ ವ್ಯರ್ಥವನ್ನಾಗಿಸುವುದು ಅಂತ. ನಿಮ್ಮ ತಪೋ ಸಂಚಯ ಏನಿದ್ರು ಲೋಕದ ಕಲ್ಯಾಣಕ್ಕೆ ವಿನಿಯೋಗವಾಗಬೇಕು ಬಿಟ್ಟರೆ ದುಷ್ಟಶಕ್ತಿಯ ನಿಗ್ರಹಕ್ಕಲ್ಲ. ದುಷ್ಟ ಶಕ್ತಿಗಳನ್ನು ನಿವಾರಿಸಬೇಕು ಅಂತಾದ್ರೆ ನಿಮ್ಮಂತಹ ಮಹಾರಾಜರೇ ಆಗಬೇಕು. ನಮ್ಮಂತವರು ರಾಜದಂಡವನ್ನು ಕೈಯಲ್ಲಿ ಹಿಡಿಯುವುದು ಹೇಗೆ? ದುಷ್ಟ ಶಕ್ತಿಯ ನಿಗ್ರಹಕ್ಕೆ ಅಲ್ವಾ? ಆ ಕಾರಣಕ್ಕಾಗಿ ನಾವು ಅನುಭವಿಸುತ್ತಿರುವಂತಹ ಕಷ್ಟದ ನಿವಾರಣೆ ಆಗಬೇಕು ಅಂತಾದ್ರೆ ಸೂಕ್ತ ವ್ಯಕ್ತಿಗಳು ಯಾರಿದ್ದಾರೆ ಎಂದು ಪುಣ್ಯಗರ್ಭೆ ಭೂಮಾತೆ ಬಂಜೆಯಲ್ಲ. ಆ ಕಾರಣಕ್ಕಾಗಿ 99 ಬಾರಿ ಯೋಚಿಸಿದವನಿದ್ದೇನೆ. ಆ ನಂತರ 100ನೇದಾಗಿ ನನ್ನ ತಲೆಗೆ ಬಂದದ್ದು ನಿನ್ನ ತಲೆ. ನನ್ನ ಯೋಗ ಅಂತ ಭಾವಿಸ್ತೇನೆ. ಅದಕ್ಕಾಗಿ ನೆನಪಾಯ್ತಲ್ಲ. ಹೌದು, ಸರಿ, ನಿನ್ನನ್ನ ಹುಡುಕಿ ಬಂದೆ. 100ನೇದಾಗಿ ನಿನ್ನ ತಲೆಯೇ ಆದೀತು ಅಂತ ಆಲೋಚನೆ ಮಾಡಿ, ಹಾಗಾಗಿ ನೀನು ಬಂದು ಅವರನ್ನೆಲ್ಲ ಕೊಂದು ಕಳೆಯಬೇಕು. ಆಗಲಿ, ಯಜ್ಞ ಮಾಡುವ ಸ್ಥಳ ಎಲ್ಲಿ, ಜೊತೆಗೆ ಯಾವಾಗ ಅಮಾವಾಸ್ಯ ದಿನ ನೀನೇ
ಬರುವಂತ ಅಮಾವಾಸ್ಯೆಯ ದಿನ, ಅಮಾವಾಸ್ಯೆ ಅಮಾವಾಸ್ಯೆ ದಿನವೇ ಅಮಾವಾಸ್ಯೆ ದಿನ ಒಳ್ಳೆ ಕೆಲಸ ಯಾವುದು ಮಾಡಬಾರ್ದು. ಅದೆಲ್ಲ ಉಳಿದವರಿಗೆ. ನಮ್ಮದ್ದು ಕಾಪಾಲಿಕ ಪಂಥ, ದಾರಿ ಬೇರೆ ಗುರಿ ಒಂದೇ. ಹಾಗಾಗಿ ಅಮಾವಾಸ್ಯೆಯ ದಿನದಂದು ಶುಭ ಮಂಗಳವಾರ, ಮಂಗಳವಾರವೇ ಹೇಳಲಿಕ್ಕೆ ಮಂಗಳವಾರ. ಒಳ್ಳೆ ಕೆಲಸ ಯಾವುದು ಮಾಡುವುದಿಲ್ಲ. ಕಾಪಾಲಿಕ ಪಂಥ ಜೊತೆಗೆ ನಟು ಇರುಳಿನ ಸಮಯ. ಯಜ್ಞ ಮಾಡುವುದು ರಾತ್ರಿ ಅದು ಮಾಡ್ತಾರೆ. ಕಾಪಾಲಿಕ ಪಂಥ. ಹಾಗಾಗಿ ಆ ಸಮಯಕ್ಕೆ ಎಲ್ಲಿಗೆ ಬರಬೇಕು? ನೀನು ಬರಬೇಕು ಕಾಳಿಕಾ ಗುಡಿಯತ್ತ. ಪುರದ ಹೊರಬಾಹಿಯಲ್ಲಿರುವ ಅಡವಿ ಮಧ್ಯದಲ್ಲಿ ಕಾಳಿಕಾಲಯ, ವಿಪಿನದ ಮಧ್ಯೆ ಇರುವಂತಹ ಕಾಳಿಕಾ ಗುಡಿ. ಆ ಕಾಳಿಕಾ ಗುಡಿಯಲ್ಲಿ ನಿನ್ನ ತಲೆಯ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಯೋಚನೆ ಮಾಡಬೇಕು. ಆಗರದ ಗಂಜದಿರಿ, ಆಗರದ ಗಂಜದಿರಿ, ಯಾಗಕ್ಕ ಗಣಿಪೆ ಕಲಹಾವರಿಯನ್ನು ನೀಗಿದುಳಿಯುತ್ತವೆ ಕೊಳಗಿರುತ್ತಾಯ್. ಹೇಳಿದ ಸಮಯಕ್ಕೆ ಸರಿಯಾಗಿ ನಾನಲ್ಲಿದ್ದೇನೆ. ಯಾಗದ ರಕ್ಷಣೆ ನನ್ನ. ಆಗಲಿ ನಿರೀಕ್ಷೆ. ಸರಿ ಸರಿ, ನನ್ನ ಉದ್ದೇಶ ಫಲಿಸುವುದಕ್ಕೆ ಇನ್ನು ಅರೆಗಳಿಗೆ ಮಾತ್ರ. ನೋಡ್ತೇನೆ ನೋಡ್ತೇನೆ ಅವನ ನಿರೀಕ್ಷೆಯಲ್ಲಿ ನಾನು. ಇಲ್ಲ, ಸರಿಯಾದ ಸಮಯಕ್ಕೆ ಬಂದಿತ್ತು. ಆರಂಭಿಸಿ ಯಜ್ಞ. ಆ ಕಡೆ ನೋಡು. ನೋಡಿದೆ ಎನ್ನುವ ಗಿರಿಯ ಮಧ್ಯದಲ್ಲಿ ನೋಡಿದೆ ಎನ್ನುವ ಗಿರಿಯ ಮಧ್ಯದಲ್ಲಿ ಶೋಭಿಸುವ ಮುತ್ತುಗಗೋಡನನ್ನು ಕಾಣುತ್ತಿಗರಲ್ಲಿ, ಶೋಭಿಸುವ ಮುತ್ತುಗಗೋಡನನ್ನು ಕಾಣುತ್ತಿಗರಲ್ಲಿ. ಮೋದವನಿದೆ ತಾಳದಲ್ಲಿ ಬಗೋಡನೆ ಹಿಡಿತರುವುದಿಲ್ಲಿಗೆ. ಮೋದವನಿದೆ ತಾಳದಲ್ಲಿ ಬಗೋಡನೆ ಹಿಡಿತರುವುದಿಲ್ಲಿಗೆ. ಮಾಡಿ ಮುಗಿಸುವ ಯತ್ನವನ್ನು ಕೂಡಿ ಬಾಲಗನಲ್ಲಿಗೆ. ಮಾಡಿ ಮುಗಿಸುವ ಯತ್ನವನ್ನು ಕೂಡಿ ಬಾಲಗನಲ್ಲಿಗೆ. ಮಹಾರಾಜ, ಪೂಜ್ಯರೇ, ನೀನು ಬಂದಾಯ್ತು. ಇನ್ನೇನು ಕಾರ್ಯ ಆಗಲೇಬೇಕು. ಯಜ್ಞ ಆರಂಭಿಸಿ. ಯಜ್ಞವನ್ನು ನಾನು ಆರಂಭಿಸ್ತೇನೆ. ಅದಕ್ಕೂ ಪೂರ್ವದಲ್ಲಿ ನೋಡಿದೆಯಾ ನೃಪಗಿರಿಯ ಮಧ್ಯದಲ್ಲಿ. ಕತ್ತಲಾದ್ದರಿಂದ ಸರಿಯಾಗಿ ಕಾಣೋದಿಲ್ಲ. ಆದ್ರೆ ನಮಗೆ ಸರಿಯಾಗಿ ಕಾಣ್ತದೆ ಯಾಕೆಂದ್ರೆ ಚಿರಪರಿಚಿತ ಸ್ಥಳ ಅಲ್ವಾ? ಹಾಗಾಗಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಎತ್ತರದ ಗಿರಿಯ ಪ್ರದೇಶದ ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ ಮುಳ್ಳು ಮುತ್ತುಗದ ಮರ. ಯಾಕದನ್ನು ತೋರಿಸ್ತಾ ಇದ್ದೀರಿ? ಆ ಮರದ ರೆಂಬೆಯ ಕೊನೆಯಲ್ಲಿ ನೋಡಿ ಒಂದು ತಲೆ ಕೆಳಗಾಗಿ ಇರುವಂತಹ ಒಂದು ಬೇತಾಳ. ಕೆಟ್ಟ ಶಬ್ದ ಕೇಳಿ ಬರ್ತಾ ಇದೆ. ಕೆಟ್ಟ ಶಬ್ದ. ಆ ತಲೆ ಕೆಳಗಾಗಿ ಕೂಗಾಡುತ್ತಿರುವಂತಹ ಬೇತಾಳನು. ಆ ಬೇತಾಳ ನಮಗೆ ಶ್ರದ್ಧೆಯಿಂದಲಾಗಿ ಯಜ್ಞವನ್ನು ಮಾಡುವುದಕ್ಕೆ ಕೊಡುವುದಿಲ್ಲ. ಹಾಗಾಗಿ ನೀ ಬಂದ ಕಾರ್ಯ ಏನು ದುಷ್ಟರನ್ನ ಶಿಕ್ಷಿಸುವುದಲ್ವೇ? ಹಾಗಾಗಿ ನಮಗೆ ಉಪಟಳ ಆದ್ದರಿಂದ ಆ ಬೇತಾಳವನ್ನು ನೀನು ಕೊಂದು ಬರುವೆ. ಮುಳ್ಳು ಶಾಖೆ ನಿರೀಕ್ಷೆ. ನೀನು ಮಾಡ್ತಾ ಇದ್ರೆ ನಾನು ಬಿಡೋದಿಲ್ಲ. ಇಲ್ಲ ಇಲ್ಲ, ನೀನು ಎಳ್ಕೊಂಡು ಹೋಗಬಹುದು. ಆದ್ರೂ ಒಂದು ಸಮಸ್ಯೆ.
ಏನದು ಹೇಳು. ಅಲ್ಲಿಂದ ಇಲ್ಲಿವರೆಗೆ ಹೇಳ್ಕೊಂಡು ಬಂದೆ. ಹೌದು. ನಾನು ಒಂದು ರೀತಿ ಬೇಸರ ಆಗ್ತಾ ಉಂಟು. ಯಾಕೆ? ನಾನು ಅದಕ್ಕೆ ನಿನ್ನಲ್ಲಿ ಕೆಲವು ಪ್ರಶ್ನೆ ಕೇಳ್ತೇನೆ. ಓ, ಆ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಕೊಡಬೇಕು ನೀನು. ನಿನ್ನನ್ನು ಹೊತ್ತೊಯ್ಯುವ ನನಗೆ ಹಾ, ಆಯಾಸವಾಗದ ರೀತಿಯಲ್ಲಿ ಹೌದೌದು ನೀನು ಪ್ರಶ್ನೆಯನ್ನು ಕೇಳ್ತೀಯ. ಹೌದೌದು ಅದಕ್ಕೆ ಸರಿಯಾದ ಉತ್ತರ ಕೊಡ್ಬೇಕಾ? ಕೊಡ್ಬೇಕು. ಪ್ರಶ್ನೆ ಸರಿ ಇದ್ರು ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಅದು ತೊಂದ್ರೆ ಇಲ್ಲ. ನೋಡು, ಉತ್ತರ ಗೊತ್ತಿದ್ದು ನೀನು ಕೊಡ್ಲಿಲ್ಲ ಅಂತ ಆದ್ರೆ ನಿನ್ನ ತಲೆ 1000 ಹೋಳಾಗಿ ಹೋಗ್ತದೆ. ತಿಳಿದು ಉತ್ತರ ನೀಡದಿದ್ದರೆ ನಿನ್ನ ತಲೆ 1000 ಹೋಳು. ಉತ್ತರ ಕೊಟ್ರೆ ಒಂದ್ ವೇಳೆ ನೀನು ಉತ್ತರ ಕೊಟ್ರೆ ನನ್ನ ಸ್ಥಾನವನ್ನು ನಾನು ಸೇರ್ಕೊಳ್ತೇನೆ. ಅಂದ್ರೆ ನನ್ನ ಕೈ ತಪ್ಪಿಸ್ಕೊಂಡು ಓಡ್ತೀನಿ. ಹೌದೌದು. ಹೇಳತ್ತೀನಿ, ಬಹಳ ಬುದ್ಧಿವಂತ. ಗೊತ್ತಿದ್ದು ಉತ್ತರ ಕೊಡದೆ ಇದ್ರೆ ತಲೆ 1000 ಹೋಳಾಗ್ತದೆ. ಹೌದು. ಉತ್ತರ ಕೊಟ್ರೆ ನನ್ನ ಕೈ ಜಾರಿ ಹೋಗ್ತಾನೆ. ಹೌದೌದು. ಇವ ಛಲ ಬಿಡದ ವಿಕ್ರಮಾದಿತ್ಯ. ಏನೇ ಪ್ರಶ್ನೆಗಳನ್ನು ಕೇಳು, ಕೊಡ್ತೇನೆ. ಕೊಡ್ತೀಯಾ? ಹಾಗಾದ್ರೆ ಪ್ರಶ್ನೆ ಒಂದು ಊರಿನಲ್ಲಿ ಒಬ್ಬ ಮಹಾರಾಜ ಇರ್ತಾನೆ. ಏನಾಯ್ತು? ಅವನಿಗೊಬ್ಬಳ ಮಗಳಿರ್ತಾಳೆ, ಪ್ರಾಯ ಸಮರ್ಥಳು. ಅವಳ ಮದುವೆ ಮಾಡಬೇಕೆನ್ನುವುದಾಗಿ ತೀರ್ಮಾನ ಮಾಡ್ತಾನೆ. ಸರಿ ಬಿಡಿ. ಎಲ್ಲ ಅರಸು ಮಕ್ಕಳಿಗೂ ಹೇಳಿ ಕಳುಹಿ ಕೊಡ್ತಾನೆ. ಇದನ್ನು ತಿಳಿದಂತ ಅರಸು ಮಕ್ಕಳೆಲ್ಲ ಬರ್ತಾರೆ. 100 ಜನ ಬರ್ತಾರೆ. ಆವಾಗ ಮಹಾರಾಜನಿಗೆ ತಲೆ ಬಿಸಿ ಆಗ್ತದೆ. ಸರಿ, ಒಬ್ಬಳ ಮಗಳನ್ನು 100 ಜನರಿಗೆ ಕೊಡ್ಲಿಕ್ಕೆ ಇದ್ದವಳು ಒಬ್ಬಳೇ ಮಗಳು. ಹೌದು. ಬಂದವರು 100 ಮಂದಿ. ಆವಾಗ ಅವನು ತೀರ್ಮಾನ ಮಾಡುವುದೇನು? ಏನು? ಈ ವರ್ಷ ಮದುವೆ ಮಾಡುವುದಿಲ್ಲ, ಮಗಳದ್ದು ಬರುವ ವರ್ಷ ಮಾಡ್ತೇನೆ ಅಂತ ಹೇಳ್ತಾನೆ. ಜಾರಿಕೊಂಡ. ಹೌದೌದು. ಪರಿಸ್ಥಿತಿಯ ಗೊಂದಲದಿಂದ ಜಾರಿಕೊಂಡ. ಹೌದು. ಇದನ್ನು ತಿಳಿದಂತ ಅರಸು ಮಕ್ಕಳು ಎಲ್ಲರೂ ಅವರವರ ಮನೆಗೆ ಹೋಗ್ತಾರೆ. ಯಾಕೆಂದ್ರೆ 1 ವರ್ಷದ ಅವಕಾಶ ಇದೆಯಲ್ಲ. ಹೌದೌದು. 1 ವರ್ಷ ಕಳೆಯಿತು. ಆಮೇಲೆ ಅದೇ ಸಮಯಕ್ಕೆ ಅರಸು ಮಕ್ಕಳು ಮತ್ತೆ ಬರ್ತಾರೆ. ಬಂದವರು ಎಷ್ಟು ಜನ? ಎಷ್ಟು? 3 ಜನ ಅರಸು ಮಕ್ಕಳು ಬರ್ತಾರೆ. ತೊಂದ್ರೆಲ್ಲ, 3 ಒಬ್ಬ ಬಂದ್ರು ಸಾಕಲ್ಲ, ಒಬ್ಬಳದ್ದು. ಹೌದೌದು. ಏನು ಮಾಡುವ ಹೇಳು? ಅವರು ಬಂದಿದ್ದೇನೋ ಸತ್ಯ, ಅಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ. ಏನು? ಅಂದ್ರೆ ಆ ಹುಡುಗಿ ವಿಷಯ ಹೇಳಿದ್ನಲ್ಲ, ಆ ಹುಡುಗಿ ಇಲ್ಲ, ಸತ್ತೋಗಿದ್ದಾಳೆ. ಮದುವೆಗಳು ಇದ್ದ ಹುಡುಗಿ ವಧು ಸತ್ತೋಗಿದ್ದಾಳೆ. ಆಮೇಲೆ ಆವಾಗ ಬಂದ 3 ಜನ ಅರಸು ಮಕ್ಕಳು ಏನ್ ಮಾಡ್ತಾರೆ ಗೊತ್ತುಂಟ? ಏನ್ ಮಾಡ್ತಾರೆ? ಒಬ್ಬ ಅವಳ ಅಸ್ಥಿಯನ್ನು ಹಿಡ್ಕೊಂಡು ಗೋಕರ್ಣಕ್ಕೆ ಹೋಗ್ತಾನೆ, ಪುಣ್ಯಕ್ಷೇತ್ರಕ್ಕೆ. ಹೌದೌದು, ತೀರ್ಥಕ್ಕೆ. ಹೌದು. ಒಬ್ಬ ಅವಳ ಸುಟ್ಟ ಸ್ಥಳದಲ್ಲಿ ಹೋಗಿ ಗೋಳ ಎನ್ನುವುದಾಗಿ ಅಳುತ್ತಾ ಇರ್ತಾನೆ. ಮತ್ತೊಬ್ಬ ತಾನು ಕಲಿತಿರುವಂತ ವಿದ್ಯೆಯಿಂದ ಸತ್ತ ಆಕೆಯನ್ನ ಬದುಕಿಸುತ್ತಾನೆ. ಹಾಗೆ ಆದ್ರೆ ಬದುಕಿದಂತ ಆಕೆ ಈ 3ರಲ್ಲಿ ಯಾರನ್ನ ಮದುವೆ ಆಗಬಹುದು? ಎಲ್ಲ ಹೆಣ ತಿನ್ನುವ ಬೇತಾಳವೆ. ಉತ್ತರ ಕೊಡು, ಉತ್ತರ. ಈಗೂ ಪ್ರಶ್ನೆ. ಹೌದೌದು. ಒಬ್ಬ ಅವಳ ಅಸ್ಥಿಯನ್ನು ಕೊಂಡು ಗೋಕರ್ಣಕ್ಕೆ ಪುಣ್ಯ ಸ್ಥಳಕ್ಕೆ ಹೋಗ್ತಾನೆ, ವಿಸರ್ಜನೆ ಮಾಡ್ತಾನೆ. ಹೌದೌದು. ಇನ್ನೊಬ್ಬ ಅವಳ ಅವಳನ್ನು ಸುಟ್ಟ ಬದುಕಿಸ್ತಾನೆ. ಹೌದು. ಮತ್ತೊಬ್ಬ ಅವಳ ಸುಟ್ಟ ಸ್ಥಳದಲ್ಲಿ ಹೋಗ್ಕೊಂಡು ಗೋಳೋ ಎನ್ನುವುದಾಗಿ ಅಳುತ್ತಾ ಇರ್ತಾನೆ. ಈ 3 ಮಂದಿಗಳಲ್ಲಿ ಅವಳು ಯಾರಿಗೆ ಸಲ್ಲಬೇಕಾದವಳು? ಅಸ್ಥಿ ವಿಸರ್ಜನೆ ಮಾಡುವವರು ಯಾರು? ನೀನೇ ಹೇಳು, ಉತ್ತರ ನೀನ್ ಹೇಳ್ಬೇಕಾದ್ದು. ನನ್ನ ಬಾಯಿ ಮಕ್ಕಳು. ಸರಿ ಸರಿ. ಮಗ ತಾಯಿಯನ್ನ ಮದುವೆ ಆಗ್ಲಿಕ್ಕೆ ಆಗ್ತದ? ಇಲ್ಲ ಇಲ್ಲ ಇಲ್ಲ. ಮತ್ತೊಬ್ಬ ಬದುಕಿಸಿದವ ಅಂದರೆ ಅವಳಿಗೆ ಪುನರ್ಜನ್ಮ ಕೊಡುವವ. ಜನ್ಮ ಕೊಟ್ಟವ ಏನು? ಏನು ಹೇಳು? ಅಪ್ಪ. ಸರಿ ಸರಿ. ಅಪ್ಪ ಮಗಳನ್ನು ಮದುವೆ ಆಗ್ಲಿಕ್ಕೆ ಆಗ್ತದ? ಹಾಗಾದ್ರೆ ಅವಳಿಗೆ ಯೋಗ್ಯ ವರ ಅವಳನ್ನು ಸುಟ್ಟ ಸ್ಥಳದಲ್ಲಿ ಕಣ್ಣೀರು ಹಾಕ್ತಾ ಇದ್ದವ. ಯಾಕೆ ಕೇಳು? ಹೆಂಡತಿಯ ಸುಖ ದುಃಖದಲ್ಲಿ ಪಾಲ್ಗಾರನಾಗಬೇಕಾದ್ದು ಪತಿಯ ಕರ್ತವ್ಯ. ಸರಿಯಾದ ಉತ್ತರ. ಎಂತ
ಪ್ರಶ್ನೆ ಕೇಳು, ಗೊತ್ತಿದ್ದರೆ ಉತ್ತರ ಕೊಡ್ತೇನೆ, ಇಲ್ಲಿದ್ರೆ ಇಲ್ಲ ಅಂತ ಹೇಳ್ತೇನೆ. ಇದು ಕೊನೆಯ ಪ್ರಶ್ನೆ, ಕೇಳಬಹುದಾ? ಪ್ರಾಯ ಇರುವಾಗಲೇ ಹೆಂಡತಿಯನ್ನು ಕಳೆದುಕೊಂಡ ತಂದೆ ಏನ್ ಮಾಡ್ಕೋ? ಅಲ್ಲ, ನನಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗ್ತದೆ. ಅರ್ಥ ಆಗದೆ ಇದ್ದಾಗ ಹೇಗೆ ಅರ್ಥ ಮಾಡ್ಲಿಕ್ಕೆ ಆಗ್ತದೆ? ಪ್ರಾಯ ಇರುವಾಗಲೇ ಹೆಂಡತಿಯನ್ನು ಕಳೆದುಕೊಂಡ ತಂದೆ, ಪ್ರಾಯಕ್ಕೆ ಬಂದಂತ ಅವನ ಮಗ, ಇಬ್ಬರಿಗೂ ಹೆಣ್ಣಿನ ಅಗತ್ಯ ಉಂಟು. ಕನ್ಯಾನ್ವೇಷಣೆಗೆ ಹೋಗ್ತಾ ಇರ್ತಾರೆ ಮಾರ್ಗದಲ್ಲಿ. ತಪ್ಪೇನಿಲ್ಲ ಬಿಡಿ. ಅದೇ ಮಾರ್ಗದಲ್ಲಿ ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ ಸ್ತ್ರೀಯರು. ಇವರು ಹೊರಟದ್ದು ಕನ್ಯಾನ್ವೇಷಣೆಗೆ, ಕಂಡದ್ದು ಇಬ್ಬರು ಹೆಣ್ಮಕ್ಕಳನ್ನು. ಹೌದೌದು. ಆವಾಗ ತೀರ್ಮಾನ ಮಾಡ್ತಾರೆ ಅಪ್ಪ ಮಗ. ಏನು? ಉದ್ದ ಇದ್ದವಳನ್ನ ಅಪ್ಪ ಮದುವೆ ಆಗುವುದು, ಸರಿ. ಗಿಡ್ಡ ಇದ್ದವಳನ್ನು ಮಗ ಮದುವೆ ಆಗುವುದು ಅಂತ ತೀರ್ಮಾನ ಮಾಡಿ ಆಯ್ತು. ಮದುವೆನೂ ಆಗಾಯ್ತು, ವರ್ಷವೂ ಕಳೀತು, ಮಕ್ಕಳು ಆಯ್ತು. ಸಂತೋಷದ ವಿಷಯ. ಪ್ರಶ್ನೆ ಉತ್ತರ ಎರಡೂ ನಿಂದೆ. ಹೌದು, ಮಕ್ಕಳು ಆಯ್ತು. ಅದೇ ಪ್ರಶ್ನೆ ಉತ್ತರ ಎರಡೂ ನಿಂದೆ. ಇಲ್ಲೇ ಮುಂದೆ ಇರೋದು. ಹೌದೌದು. ಕೊನೆ ಗೊತ್ತಾಯ್ತು ವಿಷಯ. ಅಂದ್ರೆ ಉದ್ದ ಇದ್ದವಳ ಯಾರು? ತಾಯಿ. ಉದ್ದ ಇದ್ದವಳ ಮಗಳು, ಗಿಡ್ಡ ಇದ್ದವಳ ತಾಯಿ. ಅಂದ್ರೆ ಅಪ್ಪ ಮಗಳನ್ನು ಮದುವೆ ಆದ, ಮಗ ತಾಯಿಯನ್ನು ಮದುವೆ ಆದ. ಹಾಗಾದ್ರೆ ಈ ಹುಟ್ಟಿದ ಮಕ್ಕಳಿಗೂ ಅವರಿಗೂ ಏನು ಸಂಬಂಧ? ತಂದೆಯಿಂದ ಮಗಳಲ್ಲಿ ಹುಟ್ಟುವ ಮಗುವಿಗೂ, ಮಗನಿಂದ ತಾಯಿಯಲ್ಲಿ ಹುಟ್ಟುವ ಮಗುವಿಗೂ ಮಕ್ಕಳಿಗೂ ಇವುಗಳಿಗೆ ಏನ್ ಸಂಬಂಧ? ಬರ ಹೆಣ ತಿನ್ನುವುದು ಅಂತ ತಿಳ್ಕೊಳ್ಳಿದ್ದೆ. ಗಟ್ಟಿ ಪ್ರಶ್ನೆ. ಉತ್ತರ ಕೊಡಿ. ಅಸಂಭವ. ಇದಕ್ಕೆ ನಿರುತ್ತರ. ಸರಿಯಾದ ಉತ್ತರ. ಘನಮಹಿಮಾನಿವನೆಂದು ಬೇತಾಳನು ನಯದಿ ಕೇಳಿದನು ಕಪಟಿಗ ಮುನಿಯ ನಂಬಲು ಬೇಡ ಕೊಡುತ್ತಿಗ ಜನಪನು ಅಂಕೆ ಕಡಿದೆಯೋ ಮುನಿಯ ನಂಬಲು ಬೇಡ ಕೊಡುತ್ತಿಗ ಜನಪನು ಕೈಗೊಂದ ಕಡಿದೆಯೋ. ಅಯ್ಯೋ ಮಹಾರಾಜ, ಇಲ್ವಾ? ನನ್ನ ಬಗ್ಗೆ ಭಾರಿ ಸಂತೋಷ ಆಯಿತು. ಆದ್ರೂ ಒಂದು ಕೆಲವು ಸತ್ಯ ವಿಷಯದಿಂದ ನೀನು ಹೇಳ್ತಾ ಇದ್ದಾರೆ. ನಾನು ತಿಳಿಯದ ಸತ್ಯವೇನು? ಏನೊಂದುಂಟು. ಏನದು? ಆ ಮುನಿಸ್ತಾನಲ್ಲ, ಕಾಪಾಲಿಕ ಮನೆ, ಅವ ಒಳ್ಳೆಯವನಲ್ಲ. ಅವನಷ್ಟು ತೆಗೆದಾಕದವ್ರು ಯಾರು ಇಲ್ಲ. ಅವನು ಕಪಟಿ. 24 ಪ್ರಶ್ನೆಗಳನ್ನು ಕೇಳಿ ನನ್ನ ಕೈ ತಪ್ಪಿಸಿಕೊಂಡು ಹೋದವನಿ. ಏನು ಮಾಡಿದ್ರು ಇವಾಗ ಬಿಡುವುದಿಲ್ಲ ಎಂದು ತಿಳಿದ ನೀನು ಈಗ ನನ್ನ ದಾರಿ ತಪ್ಪಿಸಿ ನೀನೇ ಯಾಕೆ ಕಪಟ ಮಾಡಬಾರ್ದು? ಇಲ್ಲ, ಹಾಗಲ್ಲ. ಸತ್ಯ ಏನು ಅಂತ ನಾನು ಹೇಳ್ತೇನೆ. ಹೇಳು. ಈಗಾಗಲೇ ಅವನು ತೀರ್ಮಾನ ಮಾಡಿದ್ದಾನೆ. ಅಲ್ಲಿ ಶಿಲಾ ಶಾಸನದಲ್ಲಿ ಬರ್ಕೊಂಡುಂಟು. ಏನಂತ? ಒಬ್ಬ ಯೋಗಿಯನ್ನ ಆ ದೇವಿಗೆ ಬಲಿ ಕೊಟ್ಟಿದ್ದೆ ಹೌದು ಅಂತಾದ್ರೆ ಕಾಳಿಕಾ ಮಾತೆಗೆ ಬಲಿ ಕೊಡಬೇಕು. ನರಬಲಿ. ಹೌದೌದು. ಯೋಗಿಯನ್ನ ಬಲಿ ಕೊಟ್ಟಿದ್ದೆ ಹೌದು ಅಂತಾದ್ರೆ ದೇವಿ ಪ್ರತ್ಯಕ್ಷಳಾಗ್ತಾಳೆ. ಇಲ್ಲ 100 ಜನ ಅರಸು ಮಕ್ಕಳನ್ನ ದೇವಿಗೆ ಬಲಿ ಕೊಟ್ಟಿದ್ದೆ ಹೌದು ಅಂತಾದ್ರೆ ದೇವಿ ಪ್ರತ್ಯಕ್ಷಳಾಗ್ತಾಳೆ. ಒಂದೇ ಒಬ್ಬ ಯೋಗಿ. ಹೌದು. ಅಥವಾ 100 ಮಂದಿ ಅರಸು. ಹೌದು. ಇದನ್ನು ತಿಳಿದಂತ ಆತ ಈಗಾಗಲೇ 99 ಜನ ಅರಸು ಮಕ್ಕಳನ್ನ ದೇವಿಗೆ ಬಲಿ ಕೊಟ್ಟಿದ್ದಾನೆ. ಈಗ 100ನೇ ತಲೆ ನಿನ್ನದು ಎನ್ನುವುದಾಗಿ ಯೋಚನೆ ಮಾಡಿದ್ದಾನೆ. ಅವ ಮಾತಾಡುವ ಬರದಲ್ಲಿ ಒಂದು ವಿಷಯ ಹೇಳಿದ. ಏನ್ ಹೇಳ್ದ? ಯಜ್ಞ ಸಂರಕ್ಷಣೆಗೆ ಸಮರ್ಥರ್ಯಾರು? 99 ಬಾರಿ ವಿಚಾರ ಮಾಡಿದ ನಾನು 100ನೇಯದಾಗಿ ನಿನ್ನ ತಲೆ. ನನ್ನ ತಲೆಗೆ ಬೆಲೆ ಕಟ್ತಾ ಇದ್ದಾನ. ಹೌದೌದು. ನಾನೇನ್ ಮಾಡ್ಬೇಕೀಗ? ಹೇಗಾದ್ರೂ ಉಪಾಯ ಮಾಡಿ ಅವನನ್ನ ನೀನೇ ಕೊಲ್ಲಬೇಕು. ನೀನೇ ಕೊಂದೆ ಅಂತಾದ್ರೆ ದೇವಿ ಪ್ರತ್ಯಕ್ಷಳಾಗ್ತಾಳೆ. ಇದು 100ಕ್ಕೆ 100 ಸತ್ಯ. ಅಂದರೆ ನೀನು ಕಪಟವಾಡುತ್ತಾ ಇಲ್ಲ. ದೇವರ ಇಲ್ಲ. ನನ್ನ ವ್ಯಕ್ತಿತ್ವವನ್ನು ಒಪ್ಪಿಕೊಂಡ ನೀನು ನನ್ನ ದಾಸನಾದೆ. ಹೌದೌದು. ಕರೆದಾಗ ನೀನು ಬರ್ತೀಯ. ಎಷ್ಟೊತ್ತಿಗೂ ಬರ್ತೇನೆ. ಹೌದಲ್ಲ? ಹೌದೌದು. ನಾನು ಆ ಕಡೆ ಇರ್ತೇನೆ. ಅಗತ್ಯಕ್ಕೆ ಉಳಿಸ್ಕೋ. ಬರ್ಲಾ? ಮೊದಲನೆಯದಾಗಿ ವಿಕ್ರಮಾದಿತ್ಯನ ತಲೆ ನೋಡು. ನಾನು ಹೇಳಿದಂತೆ
ನೀವು ಯಜ್ಞ ಆರಂಭಿಸಿ. ಹಾಗಿದ್ರೆ ಸರಿ, ನಾನು ಯಜ್ಞವನ್ನು ಆರಂಭಿಸ್ತಾ ಇದ್ದೆ. ಆದರೆ ನೀನು ಹೋಗಿ ಅವನನ್ನ ಕೊಂದು ಬಂದವ. ಅವನನ್ನ ಸ್ಪರ್ಶಿಸಿದ ದೆಸೆಯಿಂದಲಾಗಿ ಅವನ ತೊಂದರೆಯನ್ನು ನಿವಾರಿಸಿಕೊಂಡು ಆಗಲಿ ಅಂತೆ. ಅವನಲ್ಲಿ ಹೋದದೌದು ಅಲ್ವಾ? ಆ ಕ್ಷೇತ್ರದಲ್ಲಿ ನೀನು ಕಾಲಿಟ್ಟಿದ್ದೀಯ. ಕಾಲಿಟ್ಟದ್ದು ಮಾತ್ರ ಅಲ್ಲ, ಹೊತ್ತು ತಂದಿದ್ದೇನೆ. ಹಾಗಾಗಿ ನೀನು ಅಶುದ್ಧನಾಗಿದ್ದೀ. ಶುದ್ಧನಾಗಿ ಬರಬೇಕು. ಹೋಗಿ ಸ್ನಾನವನ್ನು ಯಾವುದೇ ಒಳ್ಳೆ ಕೆಲಸ ಮಾಡುವಾಗಲೂ ಬರೇ ಮನಸ್ಸು ಮಾತ್ರ ಮಡಿಯಾಗಿದ್ದರೆ ಸಾಲದು, ಮೈಯೂ ಮಡಿಯಾಗಿರಬೇಕು. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಸರಿ, ಈಗ ಸ್ನಾನ ಮಾಡಿ ಬರ್ಬೇಕು. ಹೌದು. ಹೋಗು ಹೋಗು. ಮುಂದೆ ಬಾ ಮಹಾರಾಜ. ನೀನು ಶುದ್ಧನಾಗಲಿಕ್ಕೆ ಸ್ನಾನಕ್ಕೆ ಹೊರಟವು. ಹಾಗಿದ್ರೆ ಸ್ನಾನಕ್ಕೆ ಹೋಗುವವನ ಕೈಯಲ್ಲಿ ಕತ್ತಿ ಯಾಕೆ? ಕತ್ತಿ ಮತ್ತೆ ಯಾರ ಕೈಯಲ್ಲಿ? ಕತ್ತಿ ಇರಬೇಕಾದ್ದು ಹೊಡಿಯುವವನ ಕೈಯಲ್ವಲ್ವಾ? ಅದಂತ ಸ್ನಾನ ಮಾಡುವ ನನಗೆ ಕತ್ತಿ ಬೇಡ ಅಲ್ಲ. ಹೋಗಿ ಬಾ. ಶಿಲಾಸನದ ಪ್ರಕಾರ 3ನೇಯ ತಲೆ. ಮೈ ಮನಸ್ಸು ಎರಡೂ ಶುದ್ಧವಾಗಿ. ಹೌದಾ? ಹಾಗಿದ್ರೆ ಈಗ ಪ್ರಾರಂಭಿಸೋಣವಂತೆ. ಮೊದಲೊಂದು ಕೆಲಸ ಮಾಡು. ಏನು? ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡು. ಮಾಡ ಸ್ವಾಮಿ, ನಾನೇನು ನಾಸ್ತಿಕರಲ್ಲ. ತಂದೆ ತಾಯಿಯಲ್ಲಿಗೋ ಗುರುಗಳಿಗೋ ದೇವರಿಗೋ ನಮಸ್ಕಾರ ಮಾಡುವುದು. ಆಗ ನೀವು ಎಷ್ಟೋ ಬಾರಿ ಹೇಳಿದ ಒಂದು ಮಾತು ಈಗ ನನ್ನ ಯಾವುದು? ಕಾಪಾಲಿಕರು ಕಾಪಾಲಿಕ ಪಂಥ ಅಂದ್ರೆ ನಿಮ್ಮ ದಾರಿ ಬೇರೆ. ನೋಡಿ, ಕೆಲವು ಕರ್ಮ ಭ್ರಷ್ಟತೆ ಅಂತ ಅನ್ಬಾರ್ದು. ನಮಸ್ಕಾರ ಮಾಡುವುದು ಒಂದು ಕರ್ಮ ಅಲ್ವಾ? ಅಲ್ವಾ? ಅದರಲ್ಲಿ ವ್ಯತ್ಯಾಸವಾದ್ರೆ ಫಲ ವಿಪರ್ಯಾಸವಾಗ್ತದೆ. ಆಗುವುದಿಲ್ಲ. ಆದ್ದರಿಂದ ಸ್ವಾಮಿ, ನಿಮ್ಮ ಪದ್ಧತಿಯ ಪ್ರಕಾರ ಹೇಗೆ ನಮಸ್ಕಾರ, ಪ್ರದಕ್ಷಿಣೆ ಹೇಗೆ, ನಮಸ್ಕಾರ ಹೇಗೆ ಅಂತ ಒಂದು ಬಾರಿ ತೋರಿಸಿಕೊಟ್ರೆ ಆಮೇಲೆ ನಾನು ಮಾಡ್ತೀನಿ. ಸರಿ ಸರಿ, ನಾನು ತೋರಿಸಿಕೊಟ್ಟಾಗ ನೀನು ಮಾಡ್ತೀಯ ಅಲ್ವಾ? ಮೊದಲೆರಡು ಕರಗಳನ್ನು ಜೋಡಿಸಬೇಕು. ಆಮೇಲೆ ಎಲ್ಲಿ ಹೊರಟು? ನಮಸ್ಕಾರ ಮಾಡ್ಲಿಕ್ಕೆ. ಅಲ್ಲ, ನಾನು ಹೇಳಿದ್ದೆ ಅದನ್ನೇ ಮಾಡಿ ತೋರಿಸಿ ಅಂತ. ಆದ್ರೆ ನಾನು ಹೇಳುವುದು ಏನು? ನಮಸ್ಕಾರ ಮಾಡುವವರ ಕೈಯಲ್ಲಿ ಕತ್ತಿ ಹಾಕಿ ಕತ್ತಿ ಇರಬೇಕಾದ್ದು ಕಡಿಯುವವನ ಕೈಯಲ್ಲ. ಕತ್ತಿ ಇರಬೇಕಾದ್ದು ಕಡಿಯುವವನ ಕೈಯಲ್ಲಿ. ನಾನು ನಮಸ್ಕಾರ ಮಾಡಿ ತೋರಿಸ್ತೇನೆ, ಆಮೇಲೆ ಮಾಡಬೇಕು. ಜಯ ಕಾಳಿಕಾಂಬೆ ಜಯ ಸುರವಂದೇ, ಜಯ ಕಾಳಿಕಾಂಬೆ ಜಯ ಸುರವಂದೇ ಗಿರಿಜಾತೆ, ಜಯ ಜನಾರ್ದನಿ ದುರ್ಗೆ ಚಾಮುಂಡಿ ಪರಮಶಿವೆ, ಜಯ ಸರ್ವಮಂಗಲೆ ಅಪರ್ಣೆ ಶಾಂಭವಿ, ಫಾಲಲೋಚನೆ ಶರಣರು, ಜಯ 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 ಜಯ. ಕಾಳಿಕರಾಳವದನೆ ಚಿತಮದನೆ ಜ್ವಾಲಾಮಯ ರಂಜಿತರದನೆ ಶೂಲಹಸ್ತೆ ಪಾರ್ಶ್ವಸ್ತೆ ನಮಸ್ತೆ ನಮಃ. ಮಗು ಧರಣಿಪತಿ ಖಲಮುನಿಯ, ಧರಣಿಪತಿ ಖಲಮುನಿಯ ಶಿರವರಿದವನ ಮುಗಿಸಿದೆಯ, ಶಿರವರಿದವನ ಮುಗಿಸಿದೆಯ, ಧರೆಗತಿ ಸುಖ ಸಮೃದ್ಧಿಗಳೊದಗಿತು, ಧರೆಗತಿ ಸುಖ ಸಮೃದ್ಧಿಗಳೊದಗಿತು, ನಿರಸಂತೋಷಿತೆ ವರಬೇಗೆ ನೆನಪ, ಧರೆಗತಿ ಸುಖ ಸಮೃದ್ಧಿಗಳೊದಗಿತು, ನಿರಸಂತೋಷಿತೆ ವರಬೇಗೆ ನೆನಪ. ಮಗು, ದುಷ್ಟನಾದಂತಹ ಕಾಪಾಲಿಕನನ್ನು ಕೊಲ್ಲುವ ತನ್ಮೂಲಕವಾಗಿ ಅವನಿಂದ ಇಳೆಗೆ ಮುಂದೆ ಉಂಟಾಗುವಂತಹ ಕಷ್ಟವನ್ನ ದೂರ ಮಾಡಿದವನು ನೀನಿದ್ದೀಯ. ಹಾಗಾಗಿ
ನಿನ್ನ ಕಾರ್ಯವನ್ನು ನೋಡಿ ನಾನು ಮೆಚ್ಚಿದವಳಿದ್ದೇನೆ. ಏನು ಬರಬೇಕು ಕೇಳಿಕೊ ಮಗು, ಅನುಗ್ರಹಿಸಿ. ನಿಜ. ಜಯ ಜನನಿ ಮಗಮಾಯೆ ಪದ ಜಯಿಸಿದ ಭವ ಎಂದೆನು ಜರಗಿದ ನಾ ಜಯಿಸಿದ ಭವ ಭಯ ಎಂದೆನು ಜರಗಿದ ಲೋಕಮಾತೆ ಮಗು ಪ್ರತ್ಯಕ್ಷರಾದೆಯ, ಪ್ರಸನ್ನಳಾದೆಯ, ಒಲಿದು ನಿಂತೆಯ. ನಿಜ. ನಾನು ಹೊರಬೇಡಬೇಕೆ? ಕೇಳಿಕೊ ಮಗನೇ. ಏನು ಕೇಳಿ ತಾಯಿ? ಉಜ್ಜಯಿನಿಯ ಚಕ್ರವರ್ತಿ, ಮಹಾಕಾಲನ ಸದ್ವತ್ತ, ಬೇತಾಳನ ಸಖ, ಬದುಕಿನಲ್ಲಿ ಎಲ್ಲವೂ ದೇವರು ನಾನು ಕೊಟ್ಟಿದ್ದಾರೆ. ಏನಂತ ಕೇಳಿ? ಇಲ್ಲವಾದ್ದು ಯಾವುದೂ ಇಲ್ಲ ನಿನ್ನ ಅನುಗ್ರಹದಿಂದ. ಇದೇ ಹೇಳ್ತೇನೆ, ನನಗೆ ಬಯಕೆಗಳಿಲ್ಲಮ್ಮ. ನಿನ್ನ ದರ್ಶನ ಮಾತ್ರದಿಂದ ಯುಗ ಯುಗಾಂತರ ಪರ್ಯಂತರ ಅನ್ನ ಆಹಾರಾದಿಗಳನ್ನು ಬಿಟ್ಟು ಘೋರ ಕಾಡನ್ನು ಸೇರಿ ದೀರ್ಘಕಾಲ ತಮಸ್ಸನ್ನು ಆಚರಿಸಿದವರಿಗೂ ಅಗೋಚರಳಾದ ನೀನು ನನಗೆ ಗೋಚರಿಸಿದೆ ಎಂಬಲ್ಲಿಗೆ ಭಯದ ಭಯವಲ್ಲ ಜಯಿಸಿಬಿಟ್ಟೆ. ಧನ್ಯನಾದೆ, ಧನ್ಯನಾದೆ. ಮೆಚ್ಚಿದೆ ಮಗನೇ, ಮೆಚ್ಚಿದೆ. ಮಗನೇ ಮೆಚ್ಚಿದೆ ನಿನ್ನ ಗುಣಗಳ. ನಿಜ ಮಗು. ಮಗನೇ ಮೆಚ್ಚಿದೆ ನಿನ್ನ ಗುಣಗಳ. ಮಗನೇ ಮೆಚ್ಚಿದೆ, ಮಗನೇ ಮೆಚ್ಚಿದೆ ನಿನ್ನ ಗುಣಗಳ. ಮಗನೇ ಮಗು ವಿಕ್ರಮ. ಕಾಳಿಕಾ ಮಾತೆ, ನಿನ್ನ ನಿಷ್ಕಲ್ಮಶವಾದಂತಹ ಭಕ್ತಿಗೆ ನಾನು ಮೆಚ್ಚಿದೆ ಮಗನೇ. ನಾನೇ ಒಲಿದು ವರವನ್ನು ಕೊಡ್ತೀನಿ, ಏನು ಬೇಕು ಎನ್ನುವುದಾಗಿ ಕೇಳಿತು ಎನ್ನುವುದಾಗಿ ಹೇಳಿದಾಗ ನಿನ್ನನ್ನು ನೋಡಿದ ಮೇಲೆ ನನ್ನ ಮನದಲ್ಲಿ ಬೇರೆ ಬಯಕೆಗಳಿಲ್ಲಮ್ಮ, ನಿನ್ನ ಅನುಗ್ರಹ ಹೊಂದಿದ್ರೆ ಸಾಕು ಎನ್ನುವುದಾಗಿ ಕೇಳ್ತಾ ಇದ್ದೀಯ. ನೀನು ಅಪೇಕ್ಷಿಸದೇ ಇದ್ದರೂ ಕೂಡ ನಿನ್ನ ಕಾರ್ಯವನ್ನು ನೋಡಿ ಮೆಚ್ಚಿದಂತಹ ನಾನು 2 ವರವನ್ನು ಅನುಗ್ರಹಿಸ್ತೇನೆ ಮಗನೇ. ಸೊಗದಿ ಸಾಸಿರ ವರುಷಗಳ ಪರ್ಯಂತಿರ ನಗಹರಂಗ ಎಣೆಯಾಗಿ ಮಯೂರಾಸನವನ್ನು ಏರಿ ರಾಜ್ಯಭಾರವನ್ನು ಮಾಡು. ಅದರ ಜೊತೆಗೆ ಮಸೆಯದೇ ಇದ್ದರೂ ಕೂಡ ಹರಿತವಾಗಿರುವಂತಹ ಚಂದ್ರಹಾಸ ಎನ್ನುವಂತಹ ಆಯುಧವನ್ನು ಅನುಗ್ರಹಿಸ್ತಾ ಇದ್ದೇನೆ. ಶುಭವಾಗಲಿ ಮಗನೇ.